ಹೇಳಿ ಮೇಡಮ್, ಸಿನಿಮಾ ನೋಡಿದ್ವಿ, ಅವತ್ತಿನ ಒಂದು ಕುತೂಹಲ ಆಯಿತು, ಏನು ಕ್ಯಾರೆಕ್ಟ್ರು, ಏನು ಸಿನಿಮಾ ಅಂತ. ಇವತ್ತೆಲ್ಲರೂ ಗೊತ್ತಾಗಿದೆ, ಹೇಗೆ ಅನಿಸ್ತು? ಎಲ್ಲರೂ ನೋಡಿದ್ರಲ್ಲ, ನೀವು ಹೇಳಬೇಕು. ಮೊದಲನೇ ಸರಿ ಲಾಯರ್ ಆಗಿ ಕಳಿಸ್ಕೊಡ್ರಿ. ಅಲ್ಲ, ನೀವು ಹೇಳಬೇಕು ಹೇಗೆ ಬಂದಿದೆ. ಎಲ್ಲ ಜಾನರ್ ಮೂವಿಗಳಲ್ಲೂ ಕೋರ್ಟ್ ಹಾಕಿ ಲಾಯರ್ ಆಗಿ ಅಡ್ವೊಕೇಟ್ ಆಗಿ ಕೂಡ ಗೆದ್ಬಿಟ್ಟಿದ್ದೀರ. ಸೊ ಆ ಅಡ್ವೊಕೇಟ್ ಒಂದು ಪಾತ್ರಕ್ಕೆ ಕೋರ್ಟ್ ಸಿನಿಮಾಗಳಿಗೆ ಸಾಕಷ್ಟು ಪ್ರೀ ಪ್ರಿಪ್ರೇಷನ್ಗಳಿರಬೇಕಾಗುತ್ತೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪ್ರೀ ಪ್ರಿಪ್ರೇಷನ್ ಇಲ್ಲ, ಅದು ಡೈರೆಕ್ಟ್ರು ಮಾಡಿಸಿದ್ದಾರೆ. ಸೊ ನಾನು ಪ್ರಿಪ್ರೇಷನ್ ಏನು ಸ್ಪಾಟ್ಗೆ ಹೋದ್ಮೇಲೆ ಏನು ಮಾಡಬೇಕು ಅದನ್ನು ನಾನು ಫೋಕಸ್ ಇಟ್ಕೊಂಡು ನಾನು ಮಾಡ್ತೀನಿ. ಸೊ ನನಗೆ ಈ ಥರ ಬರಬೇಕು ಅಂತ ಕಂಟೆಂಟ್ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಡೈರೆಕ್ಟ್ರಿಗೆ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ಯಾಕೆಂದರೆ ಐ ಆಮ್ ಎ ಡೈರೆಕ್ಟ್ ಆರ್ಟಿಸ್ಟ್. ನಾನು ಓನಾಗಿ ನಾನು ಮಾಡೋಕ್ಕೆ ಹೋದರೆ ಅವ್ರಿಗೆ ಅದು ಇಂಪ್ರೆಸ್ ಆಗಬೇಕು. ಪ್ಲಸ್ ಅವರು ಮಾನಿಟ್ರ್ ನೋಡಿದ್ಮೇಲೆ ಇದು ಇಷ್ಟ ಆದಮೇಲೆ ನಾವು ಟೇಕಿಗೆ ಹೋಗೋದು. 498 ಏನಂದ್ರೂ ಇದುವರೆಗೂ ಅರ್ಥ ಆಗಲಿಲ್ಲ. ಬಟ್ ಸಿನಿಮಾ ನೋಡಿದ್ಮೇಲೆ ನನಗೆ ಇದೇನಾ ಅಂತ ಅನ್ನಿಸ್ತು ನನಗೆ. ಬಟ್ ಆಗ್ತಾ ಇರೋದು ಇವಾಗ ಜೀವನದಲ್ಲಿ ಇದೇ ಆಗ್ತಾ ಇರೋದು ಆ್ಯಕ್ಚುಲಿ. ಬಟ್ ಅದನ್ನು ಅದೇ ಡೈರೆಕ್ಟ್ರು ಅಷ್ಟು ಡೀಪಾಗಿ ಹೋಗಿ ಒಂದು ಸಿನಿಮಾ ಮಾಡಿದ್ದಾರೆ ಅಷ್ಟು. ಎಲ್ಲೊಂದು ಕಡೆ ಸಿನಿಮಾದಲ್ಲಿ ಎಲ್ಲ ಕ್ಲಾಸ್ ಹೊಡಿದ್ದಾರೆ, ನೀವು ಗಂಡಸ ಪರವಾಗಿ ಮಾತಾಡಬೇಕಾದ್ರೆ. ಇಲ್ಲ, ನನಗೂ ಎಲ್ಲೋ ಭಯ ಇತ್ತು ನೋಡಬೇಕು ಅಂತ. ಬಟ್ ಅವರ ಕತೆ ಹೇಳಿದಾಗಲೇ ನನಗೆ ಇಷ್ಟ ಆಗೋಯ್ತು ಸಿನಿಮಾ. ಓವರಾಲ್ ಸಿನಿಮಾ ನೋಡಿದಾಗ, ಯಾಕಂದರೆ ಇಡೀ ಸುಮಾರು ಸಿನಿಮಾಗಳನ್ನ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ, ಈ ಸಿನಿಮಾದಲ್ಲಿ ನೋಡಿದಾಗ ನಿಮ್ಮನ್ನ ನೀವು ನೋಡ್ಕೊಂಡಾಗ ಮತ್ತು ಇಡೀ ಸಿನಿಮಾ ನೋಡಿದಾಗ ನಿಮ್ಗೆ ಹೇಗೆ ಗೊತ್ತಿಲ್ಲ. ಅಂದರೆ ನನಗೇನೋ ಇಷ್ಟ ಆಗಿದೆ. ಅಂದರೆ ಥೀಮೇ ಚೆನ್ನಾಗಿದೆ, ಸ್ಟೋರಿ ಲೈನೇ ಚೆನ್ನಾಗಿದೆ. ಸೊ ಡೆಫಿನೆಟಾಗಿ ಆಡಿಯನ್ಸ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ಳಿ. ವಿಕ್ರಮ್ ಅವರ ಡೈರೆಕ್ಷನ್ ಬಗ್ಗೆ ವಿಕ್ರಮ್ ಅವ್ರು ನೀವೇ ನೋಡಿದ್ದೀರಲ್ಲ ಸರ್ ಹೇಗೆ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಹೋಮ್ ವರ್ಕ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್.